ಸಮ್ಮರ್ ಸ್ಪೆಷಲ್ ಐಸ್ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದೀವಿ. ನಿಮ್ಮ ಕರಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗಂತೂ ತುಂಬಾ ಬೆನಿಫಿಟ್ ಇರುತ್ತೆ. ಇದು ಹಿಮೋಗ್ಲೋಬಿನ್ ಕಮ್ಮಿ ಇರೋರು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಈ ತರ ಮಾಡ್ಕೊಂಡು ತಿನ್ನಿ ಅಂತ, ವಾರದಲ್ಲಿ 3 ಸತಿ ಆದ್ರೂ ಇದು ಮಾಡಿ ಅಂತ. ಅದರಲ್ಲಿರೋ ಐರನ್ ಕಂಟೆಂಟ್, ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತೆ ಪ್ರೋಬಯೋಟಿಕ್ ಗುಣ ಇರುತ್ತಲ್ಲ ಅದರಲ್ಲಿ, ಅದು ತುಂಬಾ ಜಾಸ್ತಿ ಆಗುತ್ತೆ. ಏನ್ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ ಚಿಕನ್ ಕೈಮಾ ಪೆಪ್ಪರ್ ಬಾಲ್ ಅಂತ. ಇದಕ್ಕೆ ನಮಗೂ 9 ಥರದ ಐಟಮ್ಸ್ ಹಾಕಿದಾರಂತೆ. ಬಿಳಿ ಎಳ್ಳು, ಮೊಟ್ಟೆ, ಚಿಕನ್ ಕೈಮಾ, ಆನಿಯನ್ಸು, ಈ ಥರ 9 ಡಿಫ್ರೆಂಟ್ ಐಟಮ್ಸ್ ಹಾಕಿ ಪ್ರಿಪೇರ್ ಮಾಡಿದ್ದಾರೆ. ಸೂಪರ್ ಆಗಿದೆ. ನೀವು ತರಮಾಂಸ ಇಷ್ಟ ಅಲ್ಲ ಅಂದರೆ ಇಲ್ಲಿ ಬಂದು ಟೇಸ್ಟ್ ಮಾಡಿ ನೋಡಿ, ಪಕ್ಕ ನೀವು ತಿನ್ನೋದಕ್ಕೆ ಶುರು ಮಾಡ್ತೀರಾ. ನಂತರನೇ ಶ್ರೀವಲ್ಲಿ ಚಿಕನ್, ಜಪಾನ್ ಚಿಕನ್, ಈ ಕೈಮಾ ಉಂಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಮತ್ತೆ ಹೋಟೆಲ್ ಪ್ರಾಚೀನಾಗಿ ಬಂದಿದ್ವಿ. ಇಲ್ಲಿ ಈ ಹೋಟೆಲ್ ಪ್ರಾಚೀನ ಬಂದು ಇವರ ಯುನಿಕ್ ಐಟಮ್ಸ್ಗೆ ಫೇಮಸ್ಸು. ತುಂಬ ಡಿಫ್ರೆಂಟ್ ಐಟಮ್ಸ್ ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ಹೋದ ಸರಿ ನಾನು ನಿಮಗೆ ಜಪಾನ್ ಚಿಕನ್ನು, ಬೋನ್ಲೆಸ್ ತಲೆ ಮಾಂಸ ಮತ್ತು ಕಾಲ್ಸೂಪ್ ಬಿರಿಯಾನಿ ಈ ಥರದ್ದೆಲ್ಲ ತೋರಿಸಿದ್ದೆ. ಇವಾಗ ಮತ್ತೆ ಇನ್ನೂ ಕೆಲವು ಡಿಫ್ರೆಂಟ್ ಆಗಿರೋ ಐಟಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಐಸ್ ಬಿರಿಯಾನಿ ಮತ್ತು ಕಬಾಬು ಮತ್ತು ಚಿಕನ್ದು ಕೈಮಾ ಬಾಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಹೊರಗಡೆ ಎಲ್ಲ ಮಟನ್ ಕೈಮಾ ಬಾಲ್ಸ್ ನೋಡ್ತೀವಿ, ಇಲ್ಲಿ ಚಿಕನ್ ಕೈಮಾ ಬಾಲ್ಸ್ ಈ ಸರಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಹೋಟೆಲ್ ಪ್ರಾಚೀನ ಬಂದು ಓಪನ್ ಆಗಿ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗಿದೆ ಅಷ್ಟೇ. 6 ಮಂತ್ಸ್ಗೆ ತುಂಬ ಪಾಪ್ಯುಲಾರಿಟಿ ತೊಗೊಂಡಿದೆ. ಅದಕ್ಕೆ ಮೇಯ್ನ್ ರೀಸನ್ ಬಂದು ಇವರ ಡಿಫ್ರೆಂಟ್ ಐಟಮ್ಸು, ಒಂಥರ ಯುನಿಕ್ ಐಟಮ್ಸ್ನ ಇವರು ತರ್ತಾರೆ. ಇಲ್ಲಿ ಬೆಂಗಳೂರು ನಿಮಗೆ ಆಲ್ಮೋಸ್ಟ್ ಎಲ್ಲೂ ಈ ಥರ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಸಿಗೋದಿಲ್ಲ. ಈ ಬೋನ್ಲೆಸ್ ತಲೆ ಮಾಂಸ ಆಗ್ಬೋದು, ಜಪಾನ್ ಚಿಕನ್ ಆಗ್ಬೋದು, ಈ ಶ್ರೀವಲ್ಲಿ ಚಿಕನ್, ಈ ಥರ ತುಂಬಾ ಯುನಿಕ್ ಐಟಮ್ಸ್ ತರ್ತಾರೆ. ಈಗ ಬಾಯಿಂದ ಬಾಯಿಗೆ ಪ್ರಚಾರ ಆಗಿ ತುಂಬಾ ಪಾಪ್ಯುಲರ್ ಆಗಿದೆ. ಮಧ್ಯಾಹ್ನ ಬಂದ್ರಂತೂ ನಿಮಗೆ ಇಲ್ಲಿ ಸಖತ್ ಜನ ಇರ್ತಾರೆ. ಸೊ ಬನ್ನಿ, ಈ ಯುನಿಕ್ ಡಿಶಸ್ಸು, ಐಸ್ ಬಿರಿಯಾನಿ ಮತ್ತು ಕೈಮಾ ಬಾಲ್ಸ್ ಎಲ್ಲ ಹೆಂಗಿದೆ ಟೇಸ್ಟ್ ಮಾಡ್ಕೊಂಬರೋಣ. ಹೋಟೆಲ್ ಪ್ರಾಚೀನ ಶುರುವಾಗಿ ಒಂದು 5 months ಆಯ್ತು ಸರ್. ನಮ್ಮ ಹತ್ರ ಈಗ ಸಮ್ಮರ್ ಸ್ಪೆಷಲ್ ಐಸ್ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದೀವಿ. ಸೊ ಐಸ್ ಬಿರಿಯಾನಿ ಅಂದ್ರೆ ಎಲ್ರಿಗೂ ಏನಪ್ಪ ಇದು ಐಸ್ ಬಿರಿಯಾನಿ ಅನ್ಸುತ್ತೆ. ಸೊ ಇದೇನು ನಾವೇ ಕಂಡುಹಿಡಿದಿರೋ ಡಿಶ್ ಅಲ್ಲ, ಬಟ್ ಇದು ನಾವು ತಮಿಳ್ನಾಡಲ್ಲಿ ಫೇಮಸ್ ಇದು ಐಸ್ ಬಿರಿಯಾನಿ ಅಂತ. ನಾನು ಹಿಂಗೆ ಏನು ಡಿಶ್ಶು ಇಂಟ್ರೊಡ್ಯೂಸ್ ಮಾಡ್ಬೋದು, ಬಿಸಿಲಿಗೆ ಏನು ತುಂಬ ಬಿಸಿಲಿದೆ, ತುಂಬ ಟಯರ್ಡ್ ಆಗ್ತಾ ಇದ್ದಾರೆ, ಏನು ನಾವು ನಮ್ಮ ಕಡೆಯಿಂದ ಏನು ಫುಡ್ಡಿಂದ ಏನು ಅವ್ರಿಗೆ ಬೆನಿಫಿಟ್ಸ್ ಕೊಡ್ಬೋದು ಅಂತ ಯೋಚನೆ ಮಾಡಿ ನೋಡ್ತಾ ಇದ್ದಾಗ ಇದು ಯಾವುದೋ ಐಸ್ ಬಿರಿಯಾನಿ ಅಂತ ಕಾಣ್ತಿದ್ದೆ. ಐಸ್ ಬಿರಿಯಾನಿ ಅಂತ ನೋಡಿದಾಗ ಸೊ ಇದು ಫರ್ಮೆಂಟೆಡ್ ರೈಸ್ ಅಂದರೆ ನೈಟು ಅನ್ನ ಮಾಡಿರ್ತಾರಲ್ವಾ, ಸೊ ಅದನ್ನ ಫರ್ಮೆಂಟ್ ಮಾಡಿ ಒಂದು ಮಿನಿಮಮ್ 6 hours-ಇಂದ 12 hours-ವರೆಗೂ ಫರ್ಮೆಂಟ್ ಮಾಡ್ತಾರೆ. ಅದರಲ್ಲಿರೋ ಐರನ್ ಕಂಟೆಂಟು, ಫೈಬರ್ ಕಂಟೆಂಟ್ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತೆ ಪ್ರೋಬಯೋಟಿಕ್ ಗುಣ ಇರುತ್ತಲ್ಲ ಅದರಲ್ಲಿ, ಅದು ತುಂಬಾ ಜಾಸ್ತಿ ಆಗುತ್ತೆ. ನಿಮ್ಮ ಕರಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗಂತೂ ತುಂಬಾ ಬೆನಿಫಿಟ್ ಇರುತ್ತೆ. ಇದು ಹಿಮೋಗ್ಲೋಬಿನ್ ಕಮ್ಮಿ ಇರೋರು ತುಂಬಾ ಅಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇದನ್ನ ಈ ತರ ಮಾಡ್ಕೊಂಡು ತಿನ್ನಿ ಅಂತ, ವಾರದಲ್ಲಿ 3 ಸತಿ ಆದ್ರೂ ಇದು ಮಾಡಿ ಅಂತ. ಸೊ ಈಗ ಬರೀ ಅದನ್ನ ಕೊಟ್ರೆ ಹೆಂಗೆ ಅಂದ್ಬಿಟ್ಟು ನಾವೇನ್ ಮಾಡಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅದ್ರ ಮೇಲೆ ಒಂದು 2 ಪೀಸ್ ನಮ್ಮ ಕರ್ಬೇವು ಚಿಕನ್ ಇಟ್ಟು ಇದನ್ನ ಐಸ್ ಬಿರಿಯಾನಿ, ಅದು ಬಿರಿಯಾನಿ ಏನೋ ಕಾನ್ಸೆಪ್ಟ್ ಅವ್ರಿಗೆ ತಲೆಗೆ ವಿಜುವಲೈಸೇಷನ್ ಬರಲಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಜನನು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಸರ್. 90 rupees. ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ ಚಿಕನ್ ಕೈಮಾ ಪೆಪ್ಪರ್ ಬಾಲ್ ಅಂತ. ಎಲ್ಲ ಕಡೆ ಯೂಶುವಲಿ ಮಟನ್ ಕೈಮಾ ತಿಂದಿರ್ತಾರೆ, ಸೊ ನಾವು ಚಿಕನಲ್ಲಿ ಟ್ರೈ ಮಾಡಿದ್ವಿ. ನಮ್ಮ ತಾಯಿಯವರು ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಏನೇನೋ ಮಾಡಿ ಪೆಪ್ಪರ್ ಫ್ಲೇವರ್ ಎಲ್ಲ ಕೊಟ್ಟು ರೆಡಿ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. 1 ಪೀಸ್ ತಿಂದವರು ಮನೆಗೆ ಒಂದೊಂದು ಪ್ಲೇಟೇ ಪಾರ್ಸಲ್ ತಗೊಂಡು ಹೋಗ್ತಿದ್ದಾರೆ. ಸೊ ಆ ಥರ ಅದಕ್ಕೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಈಗ ಕಬಾಬನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್, 120 rupees ಪ್ಲೇಟ್ ಅದು. ಸೊ ಯೂಶುವಲಿ ಎಲ್ಲ ಕಡೆ ನೀವು ಕಬಾಬ್ ತಿಂದಿರ್ತೀರ, ಇಲ್ಲಿ ಕಬಾಬ್ ಸ್ವಲ್ಪ ನಾವು ಕರಿಬೇವು, ಬಿಳಿ ಎಳ್ಳು ಮತ್ತೆ ಮೆಣಸಿನಕಾಯಿ ಎಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಫ್ಲೇವರ್ಡ್ ಚೆನ್ನಾಗಿರುತ್ತೆ. ತುಂಬಾ ಜನ ಅದನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಒಂದು ಡ್ರಾಬ್ಯಾಕ್ ನಮ್ಮ ಬಗ್ಗೆ ನಾವೇ ಹೇಳ್ಕೊಂತೀವಿ ಅಂತ ಇದಂತಲ್ಲ, ಡ್ರಾಬ್ಯಾಕ್ ಏನಂದ್ರೆ ಕಬಾಬ್ ಯಾವಾಗಲೂ ಬಿಸಿ ಕೊಡಬೇಕು. ಸೊ ನಮ್ಗೆ ಇಲ್ಲಿ ಅವಕಾಶ ಇಲ್ಲ ಬಿಸಿ ಮಾಡ್ಕೊಡಕ್ಕೆ. ನಾವು ಅದನ್ನ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಬಿಸಿ ಎಲ್ಲಿವರೆಗೂ ತಡಿಬೋದು ಅಲ್ಲಿವರೆಗೂ ಮಾತ್ರ ಮಾಡ್ಕೊಂಬಂದಿರ್ತೀವಿ. ಸೊ ಅದು ಖಾಲಿ ಆದ್ಮೇಲೆ ಅದು ಖಾಲಿ ಆಗುತ್ತೆ ಸರ್. ಈಗ ಮಾಮೂಲಿ ನಮ್ದು ಚೆಲ್ಲೂಸ್ ಮಟನ್ ಬಿರಿಯಾನಿ, ನಾಟಮೆ ಚಿಕನ್ ಬಿರಿಯಾನಿ, ಶ್ರೀವಲ್ಲಿ ಚಿಕನ್, ಜಪಾನ್ ಚಿಕನ್ಗಂತೂ ಇತ್ತೀಚೆಗೆ ತುಂಬಾ ಜನ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಫಸ್ಟ್ ಅದೇ ಖಾಲಿ ಆಗ್ತಾ ಇದೆ, ಅದು ಏನಂತ ಗೊತ್ತಿಲ್ಲ. ಸೊ ಏನೋ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಗೊತ್ತಿಲ್ಲ. ಸೊ ಜಪಾನ್ ಚಿಕನ್, ಬೋನ್ಲೆಸ್ ತಲೆ ಮಾಂಸ, ಕಾಲ್ಸೂಪ್ ಬಿರಿಯಾನಿ ಅದು ಸರ್. ಟೈಮಿಂಗ್ಸು ನಾವು 12:30 to 3:34 ಇರ್ತೀವಿ. ಸಾಯಂಕಾಲ ಹೊತ್ತು ಈಗ ಸ್ವಲ್ಪ ನಿಲ್ಸಿದೀವಿ ಒಂದು 10 days ಇಂದ, ಯಾಕಂದ್ರೆ ನೀರಿನ ಸಮಸ್ಯೆ ತುಂಬಾ ಇದೆ. ಹೋಟ್ಲು ನಡ್ಸಕ್ಕೆ ನೀರು ತುಂಬಾ ಮೇಜರ್ ವಿಷಯ. ಸೊ ನಮ್ಮ ಕಿಚನ್ ಹತ್ರ ನೀರು ತುಂಬಾ ಸಮಸ್ಯೆ ಆಗಿರೋದ್ರಿಂದ ಒಂದು 10 days ಇಂದ ನಿಲ್ಸಿದೀವಿ. ಇನ್ನೊಂದು ವಾರ 10 days ತಿರ್ಗಾ ರಿಓಪನ್ ಮಾಡ್ತೀವಿ, ನೀರು ಸಮಸ್ಯೆ ಎಲ್ಲ ಬಗೆಹರಿಸುತ್ತೆ. ಸಂಜೆ ಹೊತ್ತು 7:00 10 ಗಂಟೆ 10:00 ಇರ್ತೀವಿ ಸರ್. ಅಡ್ರೆಸ್ ಬಂದು ಚಂದ್ರ ಲೇಔಟ್, ಬಸ್ ಡಿಪೋ ಇದೆ. ಎಲ್ಲರೂ ಕನ್ಫ್ಯೂಸ್ ಆಗಿ 2 ರೋಡ್ ಇದೆ, ಬಸ್ ಡಿಪೋಗೆ 2 ಎಂಡ್ ಇದೆ, ಆ ಕಡೆ ಎಂಡ್ ಒಂದು, ಈ ಕಡೆ ಎಂಡ್ ಒಂದು. ಸೊ ಎಲ್ಲರೂ ಫುಡ್ ಸ್ಟ್ರೀಟ್ ಇರೋ ಎಂಡ್ಗೆ ಹೋಗ್ತಾರೆ. ಸೊ ನಮ್ದು ಗುರುಶ್ರೀ ನರ್ಸಿಂಗ್ ಹೋಮ್ ಆಪೋಸಿಟ್ ಮತ್ತೆ ದೇವಿ ಉಪಾರ್ ಹೋಟ್ಲು ಪಕ್ಕನೆ, ಅಲ್ಲಿ ಬಂದ್ರೆ ಆರಾಮಾಗಿ ಗೊತ್ತಾಗುತ್ತೆ.
ಸೊ ಇವಾಗ ನಾವು ಚಿಕನ್ ಕೈಮಾ ಬಾಲ್ಸ್ ತೊಗೊಂಡಿದ್ವಿ. ನೋಡೋಕ್ಕೆ ತುಂಬ ಟೆಂಪ್ಟಿಂಗ್ ಆಗಿದೆ. ಟೇಸ್ಟ್ ಮಾಡೋಣ. ನೋಡೋಕ್ಕಂತೂ ಸಖತ್ತಾಗಿ ಕಾಣ್ತಾ ಇದೆ. ಸಖತ್ ಸ್ಪೈಸಿ ಆಗಿದೆ. ಇನ್ನೊಂದು ಎಗ್ ಯೂಸ್ ಮಾಡಿರೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಚಿಕನ್ ಕೈಮಾಗೆ ಎಗ್ಗು ಮತ್ತು ಎರಳು ಯೂಸ್ ಮಾಡಿದ್ದಾರೆ. ವೈಟ್ ಎರಳು ಬರುತ್ತಲ್ಲ, ಬಿಳಿ ಎರಳು, ಇದೆಲ್ಲ ನೋಡ್ಬೋದು ನೀವಿಲ್ಲಿ ನೋಡಿ. ಇದಕ್ಕೆ ನಮಗೂ 9 ಥರದ ಐಟಮ್ಸ್ ಹಾಕಿದಾರಂತೆ. ಬಿಳಿ ಎರಳು, ಮೊಟ್ಟೆ, ಚಿಕನ್ ಕೈಮಾ, ಆನಿಯನ್ಸು, ಈ ಥರ 9 ಡಿಫ್ರೆಂಟ್ ಐಟಮ್ಸ್ನ ಹಾಕಿ ಪ್ರಿಪೇರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಪೆಪ್ಪರ್ ಅಂತೂ ಪಕ್ಕಾ ಪೆಪ್ಪರ್ ಘಾಟು ನಿಮ್ಗೆ ಗೊತ್ತಾಗುತ್ತೆ ತಿಂದ ತಕ್ಷಣ, ಫಸ್ಟ್ ಬೈಟಲ್ಲಿ ಗೊತ್ತಾಗುತ್ತೆ. ಸಾಕಾಗಿದೆ. ಸೇಮ್ ಇವ್ರು ಹೆಂಗೆ ಡಿಫ್ರೆಂಟ್ ಐಟಮ್ಸಿಗೆ ಫೇಮಸ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಹೋದ ಸರಿ ಜಪಾನ್ ಚಿಕನ್ ತಿಂದು ಫಿದಾಗಿದೆ. ಈ ಸರಿ ಈ ಚಿಕನ್ ಕೈಮಾ ಉಂಡಾಗ ಫಿದಾಗಿದ್ದೀನಿ. ಸೂಪರಾಗಿದೆ. ತಿಂತಾಯಿದ್ರೆ ನೀವು 2 ಕೈಮಾ ಬಾಲ್ ಒಬ್ಬರಿಗೆ ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಮಸ್ಟ್ ಟ್ರೈ ಐಟಮ್ ಇಲ್ಲಿ ಅಂತ ಹೇಳ್ಬೋದು. ಸೊ ಮತ್ತೆ ಇವಾಗ ಬೋನ್ಲೆಸ್ ತಲೆಮಾಂಸ ತೊಗೊಂಡಿದ್ದೀನಿ. ನನಗಂತೂ ಇದು ಫೇವ್ರೆಟ್ ಐಟಮ್ ಇಲ್ಲಿ. ಹೋದ ಸರಿ ಬಂದಾಗಂತೂ ಫಿದಾಗೋಗಿದ್ದೆ ನಾನು ಬೋನ್ಲೆಸ್ ತಲೆಮಾಂಸಕ್ಕೆ. ನನಗೆ ಆ್ಯಕ್ಚುಲಿ ತಲೆಮಾಂಸ ಅಂದ್ರೆ ಇಷ್ಟ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ತಿಂತಾನೆ ಇರಲಿಲ್ಲ ಜಾಸ್ತಿ. ಹೋದ ಸರಿ ನಾವು ಇಲ್ಲಿ ಬಂದಾಗ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂದರು. ಒಂದು ಬೋನ್ ಸಹ ಸಿಗೋಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಅಷ್ಟು ನೀಟಾಗಿ ಬಿಡಿಸಿ ಮಾಡಿದ್ದಾರೆ. ಈ ಸರಿನೂ ಟೆಂಪ್ಟ್ ಆಗ್ಬಿಡ್ತು ನೋಡಿದ ತಕ್ಷಣ. ಮತ್ತೆ ತೊಗೊಂಡಿದ್ದೀನಿ ತಿನ್ನೋಣ ಅಂತ. ಸೊ ಬನ್ನಿ ಈ ಸರಿನೂ ಅದೇ ಟೇಸ್ಟ್ ಇದೆಯಾ ನೋಡೋಣ. ನೋಡಿ, ಒಂದು ಬೋನ್ ಸಹ ಸಿಗೋಲ್ಲ. ಇದು ಬೋನ್ ಅಲ್ಲ ನೋಡಿ, ಇದನ್ನು ತಿನ್ಬಿಡ್ಬೋದು. ಸೂಪರಾಗಿದೆ. ಸೂಪರ್ ಟೇಸ್ಟು. ತಿಂತಾಯಿದ್ರು ತಲೆಮಾಂಸ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲ ಒಂದು ಬೋನ್ಸ್ಗಿನ್ನ ಕ್ಲೀನ್ ಮಾಡಿರ್ತಾರೆ. ನೀವು ತಲೆಮಾಂಸ ಇಷ್ಟ ಇಲ್ಲ ಅಂದರೆ ಇಲ್ಲಿ ಬಂದು ಟೇಸ್ಟ್ ಮಾಡಿ ನೋಡಿ, ಪಕ್ಕ ನೀವು ತಿನ್ನೋದಕ್ಕೆ ಶುರು ಮಾಡ್ತೀರಾ ನಂತರನೇ. ತಿಂತಾಯಿರೋ ನಿಲ್ಸೋಕ್ಕೆ ಮನ್ಸು ಬರಲ್ಲ. ಒನ್ ಮೋರ್ ಅಂತ ತಿಂತಾ ಇರೋದೆ. ಒಂದು ಪ್ಲೇಟ್ ಒಬ್ಬರು ಆರಾಮಾಗಿ ತಿಂದು ಖಾಲಿ ಮಾಡಿಬಿಡ್ಬೋದು, ಅಷ್ಟು ಸೂಪರಾಗಿದೆ. ತುಂಬ ಚೆನ್ನಾಗಿದೆ. ಫಿಂಗರ್ ಲಿಕ್ಕಿಂಗ್ ಗುಡ್. ಸೂಪರ್. ಸ್ಪೈಸಿನೆಸ್ ಇದೆ, ಇದು ಸ್ಪೈಸಿ ಇದೆ. ಬಟ್ ಏನಂದರೆ ಮೀಟ್ ಕ್ವಾಲಿಟಿ ನಂಗೆ ಇಷ್ಟ ಆಗಿದೆ ಇಲ್ಲಿ. ಈ ಮೀಟ್ ನೋಡ್ಬೋದು, ಒಂದು ಮೂಳೆ ಇಲ್ಲ, ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಗೊತ್ತಾ ತಿನ್ನಬೇಕಾದ್ರೆ. ಆ ಮಸಾಲಕ್ಕೂ ಈ ಮೀಟ್ ಕ್ವಾಲಿಟಿಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದೆ. ಈ ಥರ ಫುಡ್ಸು ನಿಮಗೆ ಯಾವ 5 ಸ್ಟಾರ್ ಹೋಟೆಲ್ಲೂ ಸಿಗೋಲ್ಲ. ಸೊ ಇವಾಗ ಮಟನ್ ಬಿರಿಯಾನಿನೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮಟನ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ತೊಗೊಂಡಿದ್ವಿ. ಮೀಟ್ ಕ್ವಾಲಿಟಿ ಚೆನ್ನಾಗಿದೆ ನೋಡೋದಕ್ಕೆ. ದೊಡ್ಡದು 4 ಪೀಸ್ ಹಾಕಿ ಕೊಟ್ಟಿದ್ದಾರೆ. ಇನ್ನು ಮಾಮೂಲಿ ಈರುಳ್ಳಿ ರಾಯ್ತಾ ಜೊತೆ ಸರ್ವ್ ಮಾಡಿದ್ದಾರೆ. ನಿಂಬೆಹಣ್ಣು ಎಲ್ಲ ಕೊಟ್ಟಿದ್ದಾರೆ. ನೋಡೋಣ ಹೊಸರಿ ಕಾಲ್ಸು ಬಿರಿಯಾನಿ ಎಷ್ಟೇ ಚೆನ್ನಾಗಿತ್ತ ಅಂತ ಟ್ರೈ ಮಾಡೋಣ. ಸೊ ಹಂಗೆ ರೈಸ್ ಟೇಸ್ಟ್ ಮಾಡಿಬಿಡ್ತೀನಿ. ಚೆನ್ನಾಗಿದೆ. ಮೈಲ್ಡ್ ಆಗಿದೆ ಬಿರಿಯಾನಿ. ಲೈಕ್ ಅಷ್ಟು ಸ್ಪೈಸಿನೂ ಇಲ್ಲ, ಏನೋ ತುಂಬ ಕಮ್ಮಿ ಸ್ಪೈಸ್ ಅಂತಲೂ ಅನ್ಸಲ್ಲ. ತುಂಬ ಮೈಲ್ಡ್ ಆಗಿದೆ. ಇನ್ನು ಮೀಟ್ ಕ್ವಾಲಿಟಿ ನೋಡ್ಬೋದು, ಮೀಟು ತುಂಬ ಚೆನ್ನಾಗಿ ಕುಕ್ ಆಗಿದೆ. ಚೆನ್ನಾಗಿದೆ. ಮೀಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೆಲ್ಲ ಯಾವ ಥರ ಇದೆ ಅಂದರೆ ಸೇಮ್ ಮದುವೆ ಮನೇಲಿ ಮಾಡ್ತಾರಲ್ಲ ಬಿರಿಯಾನಿ, ಆ ಟೇಸ್ಟ್ ಇದೆ. ಈ ಹೋಟೆಲ್ಸಲ್ಲಿ ಮಾಡ್ತಾರಲ್ಲ ತುಂಬ ಸ್ಪೈಸಿಯಾಗಿ, ತುಂಬ ಮಸಾಲೆ ಹಾಕಿ, ಆ ಥರ ಮಗ್ಚಿಟ್ಟೋಡೆ ಥರ ಏನಿಲ್ಲ. ಮೈಲ್ಡಾಗಿ ಮದುವೆ ಬಿರಿಯಾನಿ ಆ ಟೇಸ್ಟ್ ಇದೆ. ಚೆನ್ನಾಗಿದೆ, ಟೇಸ್ಟ್ ಮಾಡ್ಬೋದು, ಚೆನ್ನಾಗಿದೆ. ಬಿರಿಯಾನಿ ತೊಗೊಂಡು ಅದ್ರ ಜೊತೆಗೆ ಇಲ್ಲಿ ಇವ್ರು ಯುನಿಕ್ ಬಂದು ಇವರ ಸೈಡ್ ಡಿಶಸ್ಸು ಶ್ರೀವಲ್ಲಿ ಚಿಕನ್, ಜಪಾನ್ ಚಿಕನ್, ಈ ಕೈಮಾ ಉಂಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಇನ್ನು ಮೊಸರನ್ನ, ಐಸ್ ಬಿರಿಯಾನಿ ಅದು ತುಂಬ ಚೆನ್ನಾಗಿದೆ. ಇನ್ನು ಇವುಗಳದೆಲ್ಲ ರೇಟು ಮತ್ತು ರೇಟ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದ್ರ ಲೊಕೇಶನ್ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇನ್ನು ನೀವು ಓದ್ಸಿರಿ ನಾವು ಮಾಡಿದ ಪ್ರಾಚೀನ ಇದು ಜಪಾನ್ ಚಿಕನ್ನು, ಶ್ರೀವಲ್ಲಿ ಚಿಕನ್ ಅದರದ್ದೆಲ್ಲ ವೀಡಿಯೋ ನೋಡಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ.